ನನ್ನಂತಹ ಹುಂಟಗಾರಿಗಳು ಬಿಸಿಲಾಗ್ತಾ ಇರುವವರು ಪಂಥಕ್ಕೆ ಆಹ್ವಾನ ಬಂದಾಗ ಸುಮ್ಮನೆ ಇರ್ತಾರೆ ಅಂತ ಎಣಿಸಿಕೊಂಡಿದ್ದೀಯ? ಪಂಥದ ನುಡಿ ಒಂದೇ ಮಾತಾಗಬಹುದಿತ್ತು. ಸೇತುವೆಯನ್ನು ನಾನು ಕಟ್ಟದೇ ಇದ್ರೆ ನಾನು ಹೀಗೆ ಮಾಡ್ತೇನೆ. ಸೇತುವೆಯನ್ನು ಕಟ್ಟದೇ ಇದ್ದರೆ ಕಟ್ಟುತ್ತೇವೆ ಎನ್ನುವುದು ನಿರ್ಧಾರ. ಅದನ್ನು ಪಂಥ ಹಾಕಿ ಕಟ್ಟುವುದು, ಪಂಥ ಇಲ್ಲದೆ ಕಟ್ಟುತ್ತೇನೆ. ಸೇತುವೆ ಪಂಥ ಅರಬಾಗುವುದಿಲ್ಲ ಗೊತ್ತಾ? ನಾನು ಕಟ್ಟಿದ ಸೇತುವೆಯನ್ನು ನೀನು ಮುರಿದರೆ ಆಗ ಈ ಪಂಥ ಅಂತ ಆಗಬೇಕಿದ್ರೆ ನಾವು ಕ್ಷತ್ರಿಯ 3 ಸಲ ಕಟ್ಟುತ್ತೇನೆ. 3 ಸಲ ನಾನು ಸೇತುವೆಯನ್ನು ಕಟ್ಟಿದಾಗ ಆ 3 ಸೇತುವೆಯನ್ನು ನೀನು ಮುರಿದು, ಅದು ಏಕಕಾಲದಲ್ಲಿ ಕಟ್ಟುವುದಲ್ಲ, ಒಮ್ಮೆ ಕಟ್ಟುತ್ತೇನೆ. ಆ 1 ಸೇತುವೆಯನ್ನು ನೀನು ಮುರಿ, ಮುರಿದ ಮೇಲೆ ಇನ್ನೊಂದು ಸೇತುವೆಯನ್ನು ಕಟ್ಟುತ್ತೇನೆ, ಅದನ್ನು ನೀನು ಮುರಿবে. 3ನೇ ಸಲ ಕಟ್ಟಿದ ಸೇತುವೆಯನ್ನು ನೀನು ಮುರಿದ್ರೆ ನಾನು ಬೆಂಕಿಗೆ ಹಾಕ್ತೇನೆ. ಅದು ಯಾಕೆ 3 ಬಾರಿ? ನಾವು ಕ್ಷತ್ರಿಯ. ಕ್ಷತ್ರಿಯ ನಾವು ನಿಮ್ಮ ಹಾಗೆ ಮಂಗಗಳು. ಹೌದಾ? ನಾವು ಆರಾಧಿಸುವ ಅಗ್ನಿ 3. ಅಗ್ನಿ ಒಂದೇ, 3 ವಿಧದ ಅಗ್ನಿ. ಅದನ್ನು ಆರಾಧಿಸುವ ಮತ್ತೆ ಪ್ರತಿಜ್ಞೆ ಮಾಡುವ ನಾವು 3 ಸಾಲ ಹೇಗೆ ಮಾಡುವ. ಒಬ್ಬರಿಗೆ ಹೇಳುವಾಗ ಈಗ ಮಾತು ಕೊಡುವಾಗ ಸಹ 3 ಸಲ ಹೇಗೆ ಮಾಡುವ. ಇದು ಪ್ರತಿಜ್ಞೆ ಆದ ಕಾರಣ ನಿನಗೆ ಅದನ್ನು ಮುರಿಯುವುದಕ್ಕಾಗುವುದಿಲ್ಲ. ಪ್ರತಿಜ್ಞೆಯಲ್ಲಿ ನಾನು 3 ಸಲ ಸೇತುವೆ ಕಟ್ಟುತ್ತೇನೆ ಅಂತ ಹೇಳುವ ಪ್ರತಿಜ್ಞೆ ಅಲ್ಲ. 1ನೇ ಸೇತುವೆಯನ್ನು ನೀನು ಮುರಿದ್ರೆ ಮಾತ್ರ 2ನೇ ಸೇತುವೆ ಆಗ್ತದೆ. ಅಂತೂ 3 ಸಲ ನಾನು ಕಟ್ಟಿದ್ದೆ, ಅದನ್ನು ನೀನು ಮುರಿದ್ರೆ ನಾನು ಬೆಂಕಿಗೆ. ಹೌದು, ನಿನ್ನೇನಾದ್ರೂ ಪ್ರತಿಜ್ಞೆ ಉಂಟ? ನೀನು ಕಟ್ಟುವುದು ಯಾವುದರಲ್ಲಿ? ಬಾಣದಲ್ಲಿ. ಶರದಲ್ಲಿ ಅಲ್ವಾ? ಒಂದಲ್ಲ, 2 ಅಲ್ಲ, 3 ಬಾರಿ. ಹಿಂಜರಿಯೋ ನಾನೇನು ಪಂಥಕ್ಕೆ ಬರ್ತೀಯ? ಕೇವಲ ಮಾನವನೆಂಬುದಾಗಿ ನಿನ್ನನ್ನು ನಾನು ಭಾವಿಸಿದ್ದೆ. ನೀನು ರಾಮನಿಗೆ ಪ್ರತಿಸ್ಪರ್ಧಿಯಾಗಿ ಇಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕೆ ಮುಂದುವರೆ. ನೀನು ಪಂಥಕ್ಕೆ ಬರಬೇಕಾಗಿಯೇ ಇಲ್ಲ, ಆದ್ರೆ ನಾನು ಹೇಳಿದ್ದಕ್ಕೆ ಮಾತ್ರ ಒಂದಾದ್ರೂ ಸೇತುವೆಯನ್ನು ಮಾಡಿ ಪಂಥಕ್ಕೆ ಬಂದೇ ನಾನು ಬರ್ತೀಯ? ಬರ್ತೀಯ? ಅಷ್ಟೆಲ್ಲ ಹೀನಾಯವಾಗಿ ಮಾತನಾಡುವುದು ಬೇಡ. ನೀನು ಶರದಲ್ಲಿ ಮೂವೇರೆ ಸೇತುವೆಯನ್ನು ಮಾಡಿದೆ ಎಂದಾಗ ನಾನದನ್ನು ಮೆಟ್ಟಿ ಮುರಿಯದೇ ಹೋದರೆ ಇದುವರೆಗೆ ಲೋಕ ಕೊಂಡಾಡುತ್ತಾ ಇದೆ ರಾಮನ ಬಂಟ ಹನುಮಂತ ಎಂಬುದಾಗಿ. ರಾಮ ಏನು ಹೇಳ್ತಾನೆ ಅದನ್ನು ಶಿರದಲ್ಲಿ ಹೊತ್ತು ಆ ಕಾರ್ಯವನ್ನು ಮಾಡಿ ಪೂರೈಸುವ ಈ ಹನುಮಂತ. ನಾನು ಸೋದ ಮೇಲೆ ಯಾಕೆ ರಾಮನ ದಾಸನಾಗಬೇಕು? ಅದಕ್ಕೆ ನಿನ್ನ ದಾಸನಾಗುತ್ತೇನೆ ಅಂತ ಹೇಳು. ನೀನು ಹೇಳಿದ ಹಾಗೆ ಕೇಳುತ್ತೇನೆ. ನಾನು ಯೋಚನೆ ಮಾಡಿದ್ದು ಬೇರೆ. ನನ್ನ ಸೇತುವೆಯನ್ನು ನಿನಗೆ ಮುರಿಯುವುದಕ್ಕೆ ಆಗದೇ ಇದ್ರೆ ಇಲ್ಲಿಂದ ಅಲ್ಲಿಗೆ 10 ಸಲ ಓಡುತ್ತೇನೆ. ಮತ್ತೆ ಬೇರೆ ಅಂತದೇನಾದ್ರು ಹೇಳ್ತೀಯ ಅಂತ ತಿಳ್ಕೊಂಡು ಎಷ್ಟು ಸಲ ಓಡಬೇಕು? ಕಿವಿಗೆ ಕೈ ಹಿಡಿದುಕೊಂಡು ಇಲ್ಲಿಂದ ಕುಪ್ಪಳಿಸಿಕೊಂಡು ಓಡಿ ಹೋಗ್ಬೇಕು ಆ ಸೇತುವೆಯಲ್ಲಿ. ನಿಮ್ಮ ಮಾನವರ ಬುದ್ಧಿವಂತಿ ನಾನು ಮಾಡಬಹುದಾಗಿದೆ ಅಲ್ಲಲ್ಲ, ನಿನ್ನಿಂದ ಮಾಡಿಸಬಹುದು. ಈಗ ಓಡುವುದಕ್ಕೆ ರಾಮ ನಮ್ಮಿಂದ ನಿರ್ಮಿಸಿದ
ಅದು ಅವಶೇಷ ಮಾತ್ರ ಇರು. ಅಲ್ಲ ನಿಮಗೆ ಮುರಿಲಿಕ್ಕೆ ಆಗದೆ ಹನುಮಂತನಿಗೆ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕಿದ್ರೆ ಸೇತುವೆ ಬೇಕಂತಿಲ್ಲ. ಅವ ಹಾರಿಕೊಂಡು ಹೋಗುತ್ತಾನೆ. ನಾನು ಹೋಗಿದ್ದೇನೆ. ಹಾಗಾಗಿ ಆ ಹೋಗುವ ವಿಚಾರ ಬೇಡ. ನಾನು ಸಾಯುವುದಕ್ಕಾಗುವುದಿಲ್ಲ. ಆದುದರಿಂದಲೇ ಇಷ್ಟರ ತನಕ ಉಳಿದುಕೊಂಡಿದ್ದೇನೆ. ನೀನು ಸಾಯಕ್ಕೆ ನಿನಗೆ ಮರಣ ಉಂಟು, ನನಗೆ ಮರಣ ಇಲ್ಲ. ಆದುದರಿಂದ ಹೇಳಿದ್ದು ನಾನು ರಾಮದಾಸನಲ್ಲ, ನಿನ್ನ ದಾಸನಾಗುತ್ತೇನೆ. ನೀನು ಹೇಳಿದಾಗೆ ಕೇಳುತ್ತೇನೆ. ನನ್ನ ದಾಸನಾದ ಮೇಲೆ ಆಗ ನಾನು ಹೇಳಿದಾಗೆ ಮಾಡಬಹುದಲ್ಲ. ಸೋತ ನಿನ್ನನ್ನು ಯಾವ ರೀತಿಯಲ್ಲಿ ಸೆಳೆಯುತ್ತೆ ಓಡಿಸಬಹುದು. ಹಾಗಿದ್ರೆ ಪಂಥ ನೀನು ನನಗೆ ಬೇಕಂತಿಲ್ಲ. ಸೇವೆ ಮಾಡಿದ್ರೆ ಮಾತ್ರ ಮಾಡಿದ ಮೇಲೆ ನೀನು ಮುರಿಯುವುದು. ಈಗ ನೀನು ಮುರಿಯುವುದಕ್ಕಾಗಿ ಸೇವೆ ಮಾಡ್ತೇನೆ. ಸೇರಿಸಿದ್ದೇನೆ ಸಿಕ್ಕಿನಿಗೆ, ಎಳೆದಿದ್ದೇನೆ, ನೀನು ಬಾಣ ಪ್ರಯೋಗಿಸಿ ಸೇತುವೆ ನಿರ್ಮಾಣವಾಗಿದೆ. ನೋಡಿದ್ಯಾ ಹೇಗಿದೆ? ಚೆನ್ನಾಗಿ ನೋಡಿದ್ದೆ. ಬಾಣದ ಮೂಲಕ ಮಾಡಿದ ಸೇತುವೆ ಇದು ಹೇಗೆ? ಅರ್ಜುನ ಮಾಡಿದ ಸೇತುವೆ ಇದು ಹೇಗಿದೆ ಅಂತ ಈಗ ತೋರಿಸಬೇಕು. ತಾನೆ ವಾಯುಪುತ್ರ ನಾನು ಹನುಮಂತ. ಇದು ಪ್ರಭು ಶ್ರೀರಾಮಚಂದ್ರ ಅನುಗ್ರಹದಿಂದ ನೋವಾಯ್ತಾ? ಕಾಣುತ್ತದೆ. ನೋವಾಯ್ತಲ್ಲ? ಯಾವುದಕ್ಕೆ ನೋವು ಎಂಬುದಾಗಿ ಕಾಣುತ್ತದೆ. ಅಲ್ಲ, ಅದು ಹೋಗಿ ನಿಮಗೆ ನೋವಾಯ್ತು. ಅದು ಹೋದು ನಿನ್ನ ಮನಸ್ಸಿಗೆ ನೋವಾಗಿದೆ. ನನಗೇನಾಗಿಲ್ಲ, ನಿನಗೆ ನೋವಾಯ್ತಾನೆ. ಇನ್ನು ಬೇಡ, ಒಂದು ಸೇತುವೆ ಹೋದತ್ತ. ಇನ್ನು ಬೇಡ, ನೀನು ಸೋಲುತ್ತಿ. ಅಲ್ಲ, ಇನ್ನು 2 ಸಲ ಇದೆ. ಅದು ಇರ್ಲಿ, ಬೇಡ ಅಂತ ಹೇಳುದು. ಇದು ಅದು ನಾನು ಪರೀಕ್ಷೆ ಮಾಡಿದ್ದೇನೆ. ಹೌದಾ? ಹೇಗೆ ಪರೀಕ್ಷೆಯಲ್ಲಿ ನಿನ್ನನ್ನು ಪರೀಕ್ಷೆ ಮಾಡಿದ್ದೆ. ನಿನಗೆ ಮುರಿಲಿಕ್ಕೆ ಆಗುತ್ತದ ಅಂತ ನೋಡಿದ್ದೆ. ಅಲ್ಲ, ರಾಮಚಂದ್ರ ಏನು ಮಾಡುತ್ತಾನೆ ನೋಡು. ರಾಮನ ಏನು ಮೆಚ್ಚಿದೆ. ರಾಮದಾಸನಾದ ನಿನ್ನನ್ನು ನನ್ನ ದಾಸನನ್ನಾಗಿ ಮಾಡಿಸುವ 3ನೇ ಸೇತುವೆಯ ಕ್ರಮವನ್ನು ಮಾಡಬಹುದು. ಜೈ ಶ್ರೀರಾಮ್. ಮಾನವನಿ ಕಲೆದೈ ಕೆಳಗಲಿ ಬಲಿದಿಗಲಿ ಸ್ಪರ್ಧೆಯಲ್ಲಿ ನೀನು ಸೋತು ನೆಲನೋಟಕನಾಗಿ ಏನು ಮಾಡುವುದು ಎಂಬ ಚಿಂತೆಯಲ್ಲಿ ಇದ್ದ ಹಾಗೆ ಕಾಣುತ್ತಾರೆ.
ನಿನ್ನ ಕೈಚಳಕ ಎಂಬುದು ಅಸಾಮಾನ್ಯವಾದುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಒಬ್ಬ ಧನುರ್ಧಾರಿಯಾದವ ಈ ಧನುರ್ವೇದದಿಂದ ಏನೆಲ್ಲ ಮಾಡಬಹುದು ಎಂಬುದನ್ನು ನೀನು ತೋರಿಸಿಕೊಟ್ಟೆ. ಅದಕ್ಕೆ ಸಂತೋಷವೂ ಆಗುತ್ತದೆ. ನಿನ್ನ ವಿರುದ್ಧವಾಗಿ ನಿನ್ನ ವಿಚಾರವಾಗಿ ಒಂದು ರೀತಿಯ ಹೆಮ್ಮೆಯೂ ಉಂಟಾಗುತ್ತದೆ. ಆದರೆ ಇದೆಲ್ಲ ನಾನು ಮಾಡಿದ್ದೇನೆ ಮಾಡುತ್ತೇನೆ ಎಂಬಂತಹ ಒಂದು ಅಹಂಕಾರದ ಮಾತನ್ನು ಎಲ್ಲಿಯೂ ನೀನು ಆಡಿ ತೋರಿಸಬಾರದು. ಯಾಕಂದರೆ ಎಲ್ಲವೂ ನಡತನವಾಗಿರುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಏನೋ ಐರಾವತವನ್ನು ನೀನು ತರಿಸಿದೆ, ಅದು ದೇವಲೋಕದ ಐರಾವತ. ಅದಕ್ಕೆ ಭೂಲೋಕಕ್ಕೆ ಬರುವುದಕ್ಕೆ ಯಾವುದೇ ಆಧಾರ ಬೇಕು ಅಂತ ಇಲ್ಲ. ದೇವೇಂದ್ರನಿಗೆ ಅಪ್ಪನೇ ಆಗಿದ್ದಾನೆ. ಮಗನ ಅಪವಂಶವನ್ನು ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ಈ ರೀತಿಯ ಒಂದು ಕಾರ್ಯನಿರ್ಮಾಣವನ್ನು ಆತ ಮಾಡುವುದಕ್ಕಾಗಿ ಮಾಡಿದ್ದಾನೆ. ಆದರೆ ಅದೇ ಅಹಂಕಾರ ನಿನ್ನ ತಲೆಗೆ ಅಡಗಿದ ಕಾರಣ ಮುಂದೆಯೂ ಮಾಡಬಲ್ಲೆ, ರಾಮನಂತವರನ್ನು ಇದರಾಗಬಲ್ಲೆ ಎಂಬುದಾಗಿ ಬಿಡು. ಯಾವತ್ತೂ ಇಂತಹ ಒಂದು ಪ್ರದರ್ಶನಕ್ಕೆ ನೀನು ಹೋಗಬೇಕು. ಕೇವಲ ಒಬ್ಬನೇ ಒಬ್ಬನಾದಂತಹ ಹನುಮಂತ ಒಂದು ಕಾಲು ಉಳಿದಾಗ ನಿನ್ನ ಸೇತುವೆ ಗುರಿಯಾಗಿದೆ ಎಂದಾದರೆ 77 ಕೋಟಿ ಮಾಡಿದಂತಹ ಸೇತುವೆಯಲ್ಲಿ ಅವರು ನಡೆದರೆ, ಅಥವಾ ರಾಮನೇ ಅಂತಹ ಸೇತುವೆಯನ್ನು ಮಾಡಿ ಆ ಕಪಿಗಳು ದಾಟಿದೆ. ಕಪಿಗಳು ಉಳಿಯಲಿಕ್ಕಿಲ್ಲ, ಸೇತುವೆಯು ಉಳಿಯಲಿಕ್ಕಿಲ್ಲ. ಇದೆಲ್ಲವನ್ನು ತಿಳಿದುಕೊಂಡೇ ರಾಮಚಂದ್ರನು ನಮ್ಮ ಮೂಲಕವಾಗಿ ಈ ಕಾರ್ಯವನ್ನು ಮಾಡಿಸಿದ್ದಾರೆ. ಅದಕ್ಕಾಗಿ ನೀನು ಹೆಮ್ಮೆ ಪಟ್ಟುಕೊಳ್ಳುವುದಲ್ಲ, ಮಾಡಲಿದ್ದಾಗುತ್ತದೆ ಎಂಬುದಾಗಿ ಊಟಾಟಿಕೆಯ ಮಾತನ್ನು ಆಡಬಾರದು. ಅದಕ್ಕಾಗಿ ನಿನ್ನ ಮೇಲೆ ನನಗೆ ಕಡಿತರ ಉಂಟಾಯಿತು. ಒಂದು ಮಾತೇ ಹೇಳುತ್ತೇನೆ, ಹೇಳುವೆಯ? ಮಾಡಿದ ಮಾತಿಗೆ ಆಡಿದ ಭಾಷೆಯ ಮಾಡಲು ನಿನ್ನಲಿ ಎಂಬುದಾಗಿ ಆಲೋಚನೆ ಮಾಡಿದರು. ಮಂಗನಲ್ಲಿ ಆಗಿದಂತಹ ಬಂತ ಅದು ಊರ್ಜಿತವೇನೂ ಆಗುವುದೂ ಇಲ್ಲ, ಆಗಬೇಕೆಂಬುದೇನೂ ಇಲ್ಲ. ಹಾಗಾಗಿ ಹೇಳ್ತೇನೆ, ನೀನು ಒಬ್ಬ ಅಸಾಮಾನ್ಯ ವೀರ ಎಂಬುದು ನಿನ್ನ ಬಿಲ್ಗಾರಿಕೆಯಲ್ಲಿ ನನಗೆ ಗೊತ್ತಾಯಿತು. ಎಳೆಯ ಪ್ರಾಯದವ, ಇದುವರೆಗೆ ಎಷ್ಟು ಪ್ರಾಯ ನಿನಗೆ ಸಂದಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಪ್ರಾಯ ನೀನು ಬಾಳಿ ಬದುಕುವುದಕ್ಕುಂಟು. ಆದ ಕಾರಣ ಈಗಲೇ ನೀನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕು.
ಬೆಂಕಿಗೆ ಹಾರಬೇಕೆನ್ನುವಂತಹ ಉದ್ದೇಶ ಇಲ್ಲ. ಒಂದೊಮ್ಮೆಗೆ ನಿನ್ನ ಆ ಮಾತನ್ನು ನಡೆಸಿಕೊಡಲು ಸ್ವಲ್ಪ ನಿನಗೆ ಕಷ್ಟವಾಗುತ್ತಾ ಇದೆಯಂತಾದರೆ ನೀನು ಹೋಗು, ಎಲ್ಲಿಯಾದರೂ ಬದುಕಿತು. ನೀನು ಪಂಥವನ್ನಾಗಿ ಸೋತವ ಒಬ್ಬ ಹೇಗೆ ಕ್ಷತ್ರಿಯನಲ್ಲ ಎಂಬಂತಹ ಮಾತನ್ನು ನಾನು ಯಾರಲ್ಲಿಯೂ ಹೇಳುವುದಿಲ್ಲ. ಈ ಸಮುದ್ರದ ಬದಿಯಲ್ಲಿ ಕುಳಿತು ಅನೇಕ ಕಾಲ ಕಳೆದು ಹೋಯಿತು. ನನ್ನಲ್ಲಿ ಯಾರೂ ಮಾತನಾಡಿದವರಿಲ್ಲ. ನಾನು ಮಾತನಾಡುವುದಿದೆ ಆ ರಾಮಚಂದ್ರನ ಜೊತೆಯಲ್ಲಿ ಹೊರತು ಅನ್ಯದಲ್ಲಿ ನಾನು ಮಾತನಾಡುವುದು. ಹಾಗಾಗಿ ಯಾರಲ್ಲಿಯೂ ಹೇಳುವಂತ ಅವಕಾಶವೂ ನನಗೆ ಬರುವುದಿಲ್ಲ. ನೀನು ಸಾಯಬೇಡ, ಬದುಕಿಕು. ನಮ್ಮಲ್ಲಿ ಪಂಥವೇ ಆಗಲಿಲ್ಲ ಎಂಬುದಾಗಿ ತಿಳಿದು ಇನ್ನಷ್ಟು ಬದುಕಿಕು. ಹೋಗಲಿ ಹೋಗಲಿ. ಅಯ್ಯೋ ಜೀವಾಲಿ ಶ್ರುತಿ ಕನೆಕ್ಷನ್. ಯಾಕೆ ನಾನು ಸೊಕ್ಕಿ ಈತನಲ್ಲಿ ಪಂಥವನ್ನಾಡಿದೆ? ನಾನು ಸೋತದ್ದು ಹನುಮಂತನಲ್ಲಿಯೇ ಆಗಿರುತ್ತಿದ್ದರೆ ಈ ಖೇದ ನನಗಿದ್ದಿರಲಿಲ್ಲ. ಕಾಕು ಕಪಿಯೋಡು ಸೋತು ಮೈಸಿರಿ. ಸಾಮಾನ್ಯನಾದಂತಹ ಒಬ್ಬ ಕಪಿ ನಾನೇ ಹನುಮಂತ ಅಂತ ಹೇಳುತ್ತಾ ಪಂಥಕ್ಕೆ ನನ್ನನ್ನು ಆಹ್ವಾನಿಸಿ 3 ಬಾರಿ ಸೇತುವೆಯನ್ನು ನಾನು ನಿರ್ಮಿಸಿದ ಮೇಲೆ ಆ 3 ಸೇತುವೆಯನ್ನು ಕೂಡ ಮುರಿದು ಅವ ನನ್ನ ಮೇಲೆ ಕನಿಕರವನ್ನು ಹೊಂದಿ ನಿನ್ನಷ್ಟಕ್ಕೆ ಹೋಗು, ನೀನು ನಾನು ನಿನಗೆ ಪ್ರಾಣದಾನ ಮಾಡಿದ್ದೇನೆ ಎನ್ನುವ ಸ್ಥಿತಿಯಲ್ಲಿ ತಲುಪಿದ್ದಾನೆ ಅಂತ ಹೇಳಿದರೆ ಇದು ನನ್ನದೇ ಮಕ್ಕಳಾಗಿ ಅಗತ್ಯವಿರಲಿಲ್ಲ. ಮೂಲೆಯಲ್ಲಿರುವಂತಹ ಗುಡಲಿಯನ್ನು ಎಳೆದು ನನ್ನ ಕಾಲಿಗೆ ನಾನೇ ಹಾಕಿಕೊಂಡೆ. ಬೀದಿಯಲ್ಲಿ ಅಡ್ಡಾಡುವಂತಹ ಮಾರಿಯ ಸರಣಿಗೆ ಕೈ ಹಿಡಿದು ಎಳೆದೈತೆ ಅಂತಃಪುರದಲ್ಲಿ ಕುಳ್ಳಿರಿಸಿದ ಕಡುಮೂರ್ಖನಂತೆ ಕಾಲು ಕೆದರಿ ಪಂಥಕ್ಕೆ ಆ ವೃದ್ಧ ಕಪಿಯನ್ನು ಆಹ್ವಾನಿಸಿ ಈ ಸ್ಥಿತಿಯಲ್ಲಿ ನಾನು ನಿಂತಿದ್ದೇನೆ. ಸುರಪನ ನಿರಾವತವನ್ನು ನಾನು ಧರಿಸಿದ್ದೇನೆ. ಬಹಳ ಅಹಂಕಾರದಿಂದ ನಾನು ಹೇಳಿಬಿಟ್ಟೆ. ಆಗ ನನಗೆ ಆ ಪೌರುಷದ ಮಾತನ್ನಾಡುವಾಗ ಇಂದ್ರನು ಆ ವಸ್ತುಗಳನ್ನು ಕಳುಹಿಸುವಾಗ ಆ ಏಣಿ ಅಲ್ಲಾಡಿದ ಕಥೆ, ಆ ಏಣಿಗೆ ಬೆನ್ನು ಕೊಟ್ಟು ನನ್ನ ಕಾರ್ಯಸಿದ್ಧಿಯಾಗುವಂತೆ ಹರಸಿದ ಶ್ರೀಕೃಷ್ಣನನ್ನು ನಾನು ಮರೆತೆಯೇ ಬಿಟ್ಟೆ. ನನ್ನ ಪ್ರತಿಯೊಂದು ಕಾರ್ಯದ ಜೊತೆಯಲ್ಲಿ ನನಗೆ ಸಹಾಯವನ್ನು ಮಾಡುವವನು, ಅನುಗ್ರಹವನ್ನು ಮಾಡುವವನು, ಗರುಡಗಮನ ಹಕ್ಕಿದೆ, ಅವನ ಕರುಣೆ ನನಗೆ ಇಲ್ಲವಾಯಿತು. ನಾನು ಬಾಣಪ್ರಯೋಗ ಮಾಡುವಾಗ, ಪ್ರತಿಜ್ಞೆ ಮಾಡುವಾಗ
ಅವನ ಸ್ಮರಣೆಯೇ ನನಗೆ ಬರಲಿಲ್ಲ. ಹರಿನಾಮ ಸ್ಮರಣೆ ಮಾಡದೆ ಪ್ರತಿಜ್ಞೆ ಮಾಡಿದೆ. ಪ್ರತಿಜ್ಞೆಯಲ್ಲಿ ಸೋತು ನತಮಸ್ತಕನಾಗಿ ನಿಂತಿದ್ದೇನೆ. ನನ್ನ ಬತ್ತಳಿಕೆಯಲ್ಲಿರುವಂತಹ ಬಾಣಗಳ ರುಚಿಯನ್ನು ಶತ್ರುಗಳು ಸವಿದಿರಬಹುದು. ಪಾರ್ಥನ ಬಾಣದ ತೀಕ್ಷ್ಣತೆ ಎಷ್ಟು ಎನ್ನುವುದನ್ನು ಲೋಕ ತಿಳಿದಿರಬಹುದು. ಆದರೆ ಅದಕ್ಕಿಂತ ತೀಕ್ಷ್ಣವಾದಂತಹ ಒಂದು ಮಾತಿನ ಶರ ಆ ಕವಿಯ ಮೂಲಕ ನನಗೆ ಬರ್ತಾ ಇದೆ. ಆಡಿನ ಭಾಷೆಯನ್ನು ಪೂರೈಸಲು ನಿನಗೆ ಸಾಧ್ಯವಾಗದೇ ಇದ್ರೆ ನಡೆ ನಡೆ ನಡೆ. ನಾನು ಯೋಚನೆ ಮಾಡುವುದಲ್ಲ. ನಮ್ಮ ಊರನ್ನು ಬಿಟ್ಟು ನಾನು ಹೊರಟಾಗ ನನ್ನ ಅಣ್ಣ, ನನ್ನ ಸಹೋದರರು, ನನ್ನ ಪತ್ನಿ, ನಮ್ಮ ಅವ್ವೆ ಇವರೆಲ್ಲ ಪುಣ್ಯ ಸಂಚಯನಕ್ಕಾಗಿ ಅರ್ಜುನ ಹೊರಟಿದ್ದಾನೆ ಎಂದು ತಿಳ್ಕೊಂಡಿರುವುದು. ತೀರ್ಥಕ್ಷೇತ್ರದ ಸಂದರ್ಶನ ಮಾಡಿದೆ. ರಾಮಾಯಣದ ರಸಧಾರೆಯಿಂದ ಪುನೀತನಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಿ ಪುನೀತನಾಗಬೇಕಾದಂತಹ ನಾನು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಕಥೆಯ ಹಿನ್ನೆಲೆಯಲ್ಲಿ ಪರಾಭವವನ್ನು ಅನುಭವಿಸಿ ಬೆಂಕಿಗೆ ಹಾರಬೇಕಾದಂತಹ ಸ್ಥಿತಿ ಬಂತಲ್ಲ. ತೀರ್ಥಯಾತ್ರೆಗೆ ಹೋದಂತಹ ಅರ್ಜುನ ಏನಾದ, ಯಾವ ಸಾಹಸವನ್ನು ಮಾಡಿದ ಎನ್ನುವುದು ಅದಕ್ಕೆ ಪುರಾವೆಯೂ ಇಲ್ಲದೆ ಹೋಯಿತಲ್ಲ. ರಾಮ ಸೇತುವೆ ತ್ರೇತಾಯುಗದಲ್ಲಿ ಕಪಿಗಳ ಮೂಲಕ ರಾಮ ಕಟ್ಟಿದ ಸೇತುವೆ, ನೀಳ ಸೇತುವೆ. ರಾಮನೇ ಆ ಸೇತುವೆಯನ್ನು ಮುರಿದು ಬಿಟ್ಟಿದ್ದಾನೆ. ರಾವಣ ವಧಾನಂತರ ಸೀತಾದೇವಿಯ ಅಗ್ನಿ ಪರೀಕ್ಷೆಯನ್ನು ಮುಗಿಸಿ ಅಯೋಧ್ಯೆಗೆ ಮರಳುವುದಕ್ಕೆ ಸಿದ್ಧತೆಯನ್ನು ನಡೆಸಿದಂತಹ ರಾಮಚಂದ್ರನಿಗೆ ಲಂಕಾಧಿಪನಾದಂತಹ ವಿಭೀಷಣನೇ ಶೀಘ್ರವಾಗಿ ಅಯೋಧ್ಯೆಯನ್ನು ತಲುಪುವುದಕ್ಕೆ ಪುಷ್ಪಕ ವಿಮಾನದ ವ್ಯವಸ್ಥೆಯನ್ನು ಮಾಡಿದ್ದನಂತೆ. ರಾಮ ಲಕ್ಷ್ಮಣರಿಬ್ಬರು ಆ ಪುಷ್ಪಕವನ್ನು ಏರಿ ನಿಂತಾಗ ನೆರೆದಿದ್ದಂತಹ ಕಪಿಗಳನ್ನೆಲ್ಲ ನಾವೂ ಜೊತೆಯಲ್ಲಿ ಬರಬಹುದಿತ್ತು ಎನ್ನುವ ಮಾನಸಿಕ ಸ್ಥಿತಿಯನ್ನು ಹೊಂದಿದ್ದರು. ಅವರೆಲ್ಲರನ್ನೂ ಪುಷ್ಪಕ ವಿಮಾನಕ್ಕೆ ಅರ್ಪಿಸಿದರು. ವಿಭೀಷಣ ಹಾಗೂ ಆತನ ಮಿತ ಪರಿವಾರವೂ ಜೊತೆಯಲ್ಲಿ ಹನುಮಂತನೂ ಇದ್ದರು. ತ್ರಿಕೂಟಾಚಲ ಲಂಕೆಗೆ ಸುತ್ತು ಬಂದಂತಹ ಆ ಪುಷ್ಪಕ ವಿಮಾನ ಸೇತು ಬಂಧನ ಈ ಪ್ರದೇಶವನ್ನು ಹಾದು ಹೋಗುತ್ತಿರುವಾಗ ಆ ರಾಮ ಬಾಣ ಪ್ರಯೋಗ ಮಾಡಿ ಆ ಸೇತುವೆಯನ್ನು ಮೂರು ತುಂಡಾಗಿಸಿದ ಆ ಕಥೆಯನ್ನು ನಾವು ಕೇಳಿಬಿಡಿದೆವು. ಆ ಸೇತುವೆಯನ್ನು ಯಾಕೆ ರಾಮ ಕತ್ತರಿಸಲಿಲ್ಲ? ಲಂಕೆಗೂ ಭರತಖಂಡಕ್ಕೂ ಇರುವಂತಹ ಆ ಸಂಬಂಧವನ್ನು ಆ ಸೇತುವೆಯ ಮೂಲಕ ಶಾಶ್ವತವಾಗಿ ಇರಿಸಬಹುದಿತ್ತು. ಆ ಸೇತುವೆಯನ್ನು ಮುರಿಯುವುದಕ್ಕೆ ರಾಮದೇವರೇ ಸಂಕಲ್ಪ ಮಾಡಿದರು. ಮತ್ತೆ ಸೇತುವೆಯ ಅವಶ್ಯಕತೆ ಇಲ್ಲ ಎನ್ನುವುದಾಗಿ ರಾಮನೇ ತಿಳಿದ ಮೇಲೆ ಇನ್ನೊಂದು ಸೇತುವೆಯನ್ನು ಕಟ್ಟುತ್ತೇನೆ ಎನ್ನುವಂತಹ ಕಟ್ಟಿದ ನನ್ನ ಆಸ್ತಿ ಅದು ಮಕ್ಕಳಾಟಿಕೆ. ಸರಿ, ದೇವರ ದಯೆ ತಪ್ಪಿದ ಮೇಲೆ ಇದು ಯಾರು ಆಗುತ್ತದೆ? ಅದಕ್ಕಾಗಿ ಸಾಕು ನಯ ಸಾಕು 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 ಸಾಕು
ಕೊಂದು ಬೆವರನ್ನು ಒರೆಸಿಕೊಂಡ ರಾಮ ಆಹಾ. ಸುಗ್ರೀವನಿಗೆ ಧೈರ್ಯ ಬರುವುದಕ್ಕಾಗಿ ದುಂದುಬಿಯ ಅಟ್ಟೆಯನ್ನು ಎಡಕಾಲಿನಿಂದ ಹೊತ್ತ ರಾಮ ಸಪ್ತತಾಳವೃಕ್ಷಗಳನ್ನು ಭೇದಿಸಿ ತನ್ನ ಯೋಗ್ಯತೆಯನ್ನು ಧರಿಸಿದ ರಾಮ ಅವ ಪ್ರಯತ್ನ ಮಾಡುತ್ತಿದ್ದರೆ, ಮನಸ್ಸು ಮಾಡುತ್ತಿದ್ದರೆ ರಾವಣನನ್ನು ಕೊಲ್ಲುವುದಕ್ಕಾಗಿ ಸೇತುವೆಯ ಅವಶ್ಯಕತೆ ಇರಲಿಲ್ಲ. ಒಂದು ಬಾಣವನ್ನು ಪ್ರಯೋಗಿಸಿ ತನ್ನ ಕಾರ್ಯವನ್ನು ಸಾಧನೆ ಮಾಡಿಸಿಕೊಳ್ಳುವ ಸಾಧ್ಯತೆ ರಾಮನಿಗಿದೆ. ಆದರೆ ರಾಮನಿಗೆ ಸವಾಲು ಎನ್ನುವ ರೀತಿಯಲ್ಲಿ ಉತ್ತರದನದಿಂದ ನಾನು ಸ್ಪರ್ಧೆಗೆ ಇಳಿದು ಪರಾಭವವನ್ನು ಅನುಭವಿಸಿದ್ದೇನೆ. ಇನ್ನು ಈ ದೇಹ ಬೇಡ. ಯಾವ ದೇಹವನ್ನು ಹೊತ್ತಂತಹ ನಾನು ರಾಮನಿಂದನೆಯ ಕಾರ್ಯಕ್ಕೆ ತೊಡಗಿ ಪಂಥಾಹ್ವಾನವನ್ನು ನೀಡಿ ಕಾಲು ಕೆದರಿಕೊಂಡು ನನ್ನ ಪ್ರಾಣವನ್ನು ನಾನೇ ಕಳೆದುಕೊಳ್ಳುವ ಸ್ಥಿತಿ. ಇದೇ ಒಂದು ಚರಿತ್ರೆ ಆಗಿದೆ. ರಾಮಚರಿತ್ರೆಯನ್ನು ಕೇಳಿ ಬೆಳೆದವರು ನಾವು. ಅದರಲ್ಲಿ ಆದರ್ಶ ಅರ್ಜುನನ ಈ ಕಥೆಯನ್ನು ಮುಂದಿನ ಪೀಳಿಗೆ ಕೇಳಿ ಅಧಿಕ ಪ್ರಸಂಗಿಯಾಗಿ ವರ್ತಿಸಿದರೆ ಏನಾಗುತ್ತದೆ, ಅಹಂಕಾರದಿಂದ ವರ್ತಿಸಿದರೆ ಏನಾಗುತ್ತದೆ, ಅಥವಾ ಮೂರ್ಖತನದ ವ್ಯವಹಾರ ಎಂತಹ ಸಾಮರ್ಥ್ಯಶೀಲನನ್ನು ಕೂಡ ಈ ರೀತಿಯ ಮರಣಕ್ಕೆ ಆಹ್ವಾನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯಾಗುತ್ತದೆ ಎನ್ನುವುದನ್ನು ಈ ಪ್ರಕರಣ ನಿರೂಪಿಸಿಬಿಟ್ಟಿದೆ. ಅದಕ್ಕಾಗಿ ಚಿತೆಯನ್ನು ನಿರ್ಮಾಣ ಮಾಡುತ್ತೇನೆ. ನನ್ನ ದೇಹವನ್ನು ಅಗ್ನಿಗೆ ಅರ್ಪಿಸುತ್ತೇನೆ ಎನ್ನುವ ಪಣದಂತೆ ಅಗ್ನಿಗೆ ಅರ್ಪಿಸುವ ಪೂರ್ವದಲ್ಲಿ 3 ಬಾರಿ ಅಪ್ರದಕ್ಷಿಣೆ ಬಂದು ಮತ್ತೆ ಹಾರಬೇಕಾಗಿದೆ. ಹರಿದ ಬೆನಾಗಿ ಏನು ದಮನ ವಾರ ನಿಂದಿರೆ ವೃತ್ತ ವಿಪ್ರಾ ಕಾರದಲ್ಲಿ ಹರಿಬಂದ ಉಳಿದಡಿವೇರಿದು ಎನ್ನುತ್ತ ಆ ಆ ಹರಿದ್ರಾಣಾಯ ಸಾಧೂನಾಂ ವಿನಾಶಾಯ ಚ ವಿಶ್ರುತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಕ್ಷೀರಸಾಗರ ವಾಸಿಯಾದಂತಹ ಒಂದು ಕಾಲಕ್ಕೆ ನಾನು ಶ್ರೀಮನ್ನಾರಾಯಣನಾಗಿ ಮುನಿಗಳಿಗೆ ಹೇಳಿದಂತಹ ಮಾತು ಅನ್ನುವ ನೆಲೆಯಲ್ಲಿ ಯುಗ ಯುಗದಲ್ಲೂ ಒಂದೊಂದು ಅವತಾರವನ್ನೆತ್ತಿ ಆ ಮೂಲಕವಾಗಿ ದುಷ್ಟಮರ್ಧನನಾಗಿ ದುಷ್ಟ ಸಂಹಾರವನ್ನು ಮಾಡುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ಬಂದವ ನಾನಿದ್ದೇನೆ. ಈ ಕಾಲಕ್ಕೆ ನೋಡಿದರೆ 8ನೆಯ ಅವತಾರದಲ್ಲಿ ಕೃಷ್ಣನಾಗಿ ಅವತರಿಸಿ ಆ ಮೂಲಕವಾಗಿ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಪಂಚಪಾಂಡವರನ್ನು ತನ್ನ ಆಯುಧವನ್ನಾಗಿಸಿ ತನ್ನದಂತಹ ಕೈಯ ಮೂಲಕವಾಗಿ ಆಡಿಸ್ತಾ ಇದ್ದೇನೆ. ಈ ಕ್ಷಣಕ್ಕೆ ಇದು ಕೇಳಿ ಬರುತ್ತಾ ಅರ್ಜುನನ ಆತ್ಮನಾದ ನನ್ನದಾದಂತಹ ಕೊನೆಗಾಲ ಸಮೀಪಿಸುತ್ತಾ ಇದೆ. ಕೃಷ್ಣ ಎಲ್ಲಿಂದ ನನ್ನನ್ನು ರಕ್ಷಿಸು ಎಂಬುದಾಗಿ ಒಂದು ಕ್ಷಣ ಹಾಗಿದ್ರೆ ಇದೇ ಸರಿಯಾದ ಸಮಯ.